ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವತ್ತು ಗುರುವಾರ ದಿವಸ ನೆನೆ ಹಬ್ಬ ಬರ್ತಾ ಇದೆ. ಈ ವಾರ ತುಂಬ ಅಂದರೆ ತುಂಬ ಒಳ್ಳೆಯ ಪ್ರಶಸ್ತವಾಗಿರೋ ದಿನ ಅಂತ ಹೇಳ್ಬೋದು. ಅದರಲ್ಲೂ ರಾಯರನ್ನ ನಿಮ್ಮ ಮನೆಗೆ ಆಹ್ವಾನ ಮಾಡಿ ನೀವು ಯಾವ ರೀತಿ ರಾಯರಿಗೆ ಪೂಜೆನ ಮಾಡಬೇಕು, ನಿಮ್ಮ ಕಷ್ಟಗಳು ಜಾಸ್ತಿ ಆಗ್ತಿದೆಯಾ ಅಥವಾ ನೀವು ಯಾವ್ದಾದ್ರು ಒಂದು ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ ಅನ್ನೋರು ಹಬ್ಬದ ದಿವಸ ನೀವು ಗುರುವಾರ ದಿವಸ ರಾಯರನ್ನ ಆಹ್ವಾನನ ಮಾಡಿಕೊಂಡು ಮನೆಯಲ್ಲಿ ರಾಯರಿಗೆ ಮುಡಿಪನ್ನು ಕಟ್ಟಿ ನೋಡಿ. ನಿಮ್ಮ ಕೆಲಸಗಳು ಆದಷ್ಟು ಬೇಗ ನೆರವೇರುತ್ತೆ. ತುಂಬ ಶ್ರೇಷ್ಠವಾಗಿರುವಂಥ ದಿನದಲ್ಲಿ ನೀವು ಮುಡಿಪನ್ನ ಕಟ್ಟಿದ್ರೆ ಅವತ್ತು ದಿವಸ ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ. ಅದು ಯಾವ ರೀತಿ ರಾಯರನ್ನ ಆಹ್ವಾನ ಮಾಡಿಕೊಂಡು ನೀವು ಪೂಜೆನ ಮಾಡಬೇಕು ಮನೇಲಿ, ಮತ್ತು ಮುಡುಪನ್ನ ಕಟ್ಟಿಡಬೇಕು, ಕಟ್ಟಿದಾದ್ಮೇಲೆ ಏನು ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ರಾಯರು ವಾರದ ದಿವಸ ಹಬ್ಬ ಬಂದಿರೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ರಾಯರನ್ನ ಮನೆಗೆ ಕರೆಯೋ ವಿಧಾನ ಯಾವ ರೀತಿ ಮಾಡಬೇಕು ಅಂತ ಅಂದರೆ, ನೀವು ಬುಧವಾರದ ದಿವಸನೇ ಮನೆಯನ್ನೆಲ್ಲ ಶುದ್ಧಿ ಮಾಡಿ ಗಂಜುಳನ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಗಂಜುಳ ಮನೆಗೆಲ್ಲ ಪ್ರೋಕ್ಷಣೆನ ಮಾಡಬೇಕು. ಮತ್ತು ಗುರುವಾರ ನೀವು ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ಸ್ನಾನನ ಮಾಡಬೇಕು. ಸ್ವಲ್ಪ ಅರಿಶಿನ ಪುಡಿ ಗಂಜುಳನ ಹಾಕ್ಕೊಂಡು ನೀವು ಸ್ನಾನನ ಮಾಡಿ ಶುದ್ಧವಾಗಿರುವಂಥ ಬಟ್ಟೆನ ಹಾಕ್ಕೊಳ್ಳಿ. ಅವತ್ತು ಸಾಧ್ಯ ಆಗುತ್ತೆ ಅಂದರೆ ಕೇಸರಿ ಕಲರ್ ಬಟ್ಟೆನ ಹಾಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಳಾಗಿರ್ಬೋದು, ಇಲ್ಲಾಂದರೆ ಬಿಳಿ ಪಂಚನ ಉಟ್ಕೋಬೋದು. ಹೆಣ್ಮಕ್ಳು ಸೀರೆ ಉಟ್ಕೊಂಡು ಪೂಜೆನ ಮಾಡಿ, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಡ್ರೆಸ್ ಹಾಕೊಂಡ್ರು ಮಾಡಿದ್ರು ನಡೆಯುತ್ತೆ, ಬಟ್ ಪೂಜೆ ಮಾಡೋ ಸೀರೆ ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ಶ್ರೇಷ್ಠ. ಅಂದರೆ ಆದಷ್ಟು ಬೇಗ ಫಲಗಳು ನಿಮಗೆ ದೊರೀತಾ ಹೋಗ್ತವೆ. ಹೀಗೆ ನೀವು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಮನೆ ದೇವ್ರ ಪೂಜೆ, ಗಣೇಶನ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಒಂದು ಪೀಠನ ರೆಡಿ ಮಾಡ್ಕೋಬೇಕು. ಅದನ್ನು ಕೂಡ ಸ್ವಲ್ಪ ಗಂಜುಳದಿಂದ ಪ್ರೋಕ್ಷಣೆನ ಮಾಡಿ ಶುದ್ಧ ಮಾಡಿಕೊಂಡು ಅದ್ರ ಮೇಲೆ ಒಂದು ಹಳದಿ ಬಟ್ಟೆನ ನೀವು ಹಾಸ್ಬೇಕು. ಮೊದಲಿಗೆ ಆ ಪೀಠದ ಮೇಲೆ ರಾಯರು ಫೋಟೋ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ಅದನ್ನ ನೀವು ಪ್ರತಿಷ್ಠಾಪನೆ ಮಾಡಬೇಕು. ತಿಲಕನೆಲ್ಲ ಇಟ್ಬಿಟ್ಟು ಗಂಧ ಎಲ್ಲ ಹಚ್ಚಿದಾದ್ಮೇಲೆ ರಾಯರಿಗೆ ಪ್ರಿಯವಾಗಿರುವಂತ ತುಳಸಿ ಮಾಲೆನ ಮತ್ತೆ ಸೇವಂತಿಗೆ ಹೂವು, ರೋಸಾ ಹೂವು, ಆ ತರ ಹೂಗಳಿಂದ ನೀವು ರಾಯರನ್ನ ಅಲಂಕಾರನ ಮಾಡ್ಬೋದು. ಅಲಂಕಾರ ಎಲ್ಲ ಆದ್ಮೇಲೆ ರಾಯರಿಗೆ ನೀವು ತುಪ್ಪದ ದೀಪನೇ ಹಚ್ಚಬೇಕು. ಅದ್ರಲ್ಲಿ 5 ಮುಖದ ದೀಪ ಹಚ್ಚಿದ್ರೆ ತುಂಬಾನೇ ಒಳ್ಳೇದು ಅಂತಾನೆ ನಾನು ಹೇಳ್ಬೋದು. ದೀಪ ಎಲ್ಲ ಹಚ್ಚಿದಾದ್ಮೇಲೆ ನೀವು ರಾಯರು ಮಂತ್ರನ ಹೇಳ್ಬೇಕು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು ನೀವು ಕೈ ಮುಗಿದು ರಾಯರನ್ನ ಬೇಡ್ಕೋಬೇಕು. ರಾಯರೇ, ನೀವು ನಮ್ಮ ಮನೆಗೆ ದಯ ಮಾಡಿ ಬರಬೇಕು, ನಿಮ್ಮನ್ನ ನಾನು ಆಹ್ವಾನ ಕೊಟ್ಟು ಕರಿತಾ ಇದ್ದೀನಿ, ಆಹ್ವಾನಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ರಾಯರಲ್ಲಿ ಪ್ರಾರ್ಥನೆನ ಮಾಡಬೇಕು. ಆಮೇಲೆ ಸ್ವಲ್ಪ ಅಕ್ಷತೆ ಮತ್ತೆ ಒಂದು ಸೇವಂತಿಗೆವನ್ನು ತುಳಸಿದಲ್ಲನೋ ಕೈಗೆ ಎತ್ಕೊಂಡು ನೀವು ಸಂಕಲ್ಪನ ಮಾಡಬೇಕು. ಏನಕ್ಕೋಸ್ಕರ ರಾಯರನ್ನ ಮನೆಗೆ ಕರಿತಾ ಇದ್ದೀರಾ, ಯಾವುದಕ್ಕೋಸ್ಕರ ನೀವು ರಾಯರು ಪೂಜೆನ ಮಾಡಿ ಮುಡಿಪನ್ನ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಅಂತ ನೀವು ಸಂಕಲ್ಪನ ಮಾಡ್ಕೋಬೇಕು. ರಾಯರ ಮುಂದೆ ಸಂಕಲ್ಪನ ಮಾಡಿಕೊಂಡು ಅಕ್ಷತೆನ ರಾಯರ ಫೋಟೋಗೆ, ವಿಗ್ರಹಗೆ ಅರ್ಪಣೆನ ಮಾಡಬೇಕು. ಹಬ್ಬದ ದಿವಸ ಏನು ಮಾಡಿರ್ತಿರೋ ಪಾಯಸ, ಒಬ್ಬಟ್ಟಾಗಿರ್ಬೋದು, ಬೇವು ಬೆಲ್ಲ, ಆ ಥರ ಏನೇ ಮಾಡಿದ್ರು ಕೂಡ ಅದನ್ನೇ ರಾಯರಿಗೆ ನೈವೇದ್ಯವಾಗಿ ಅರ್ಪಣೆನ ಮಾಡಬೇಕು. ನೈವೇದ್ಯ ಅರ್ಪಣೆ ಆದ್ಮೇಲೆ ನೀವು ರಾಯರಿಗೆ ತಾಂಬೂಲ, ಹಣ್ಣು, ನಿಮ್ಮ ಮನೇಲಿ ಏನೇನು ಹಣ್ಣಿರುತ್ತೋ ಅದನ್ನೆಲ್ಲ ಇಟ್ಟಿದ್ದಾದ್ಮೇಲೆ ನೀವು ರಾಯರಿಗೆ ನೀವು ಪೂಜೆನ ಮಾಡಬೇಕು. ಮಹಾಮಂಗಳಾರತಿನ ಮಾಡಿ ಮನೆಯವರೆಲ್ಲ ಮಹಾಮಂಗಳಾರತಿನ ಸ್ವೀಕಾರ ಮಾಡಿ ಎಲ್ಲರೂ ಕೂಡ ಅಕ್ಷತೆನ ರಾಯರಿಗೆ ಹಾಕಿದಾದ್ಮೇಲೆ ಪ್ರದಕ್ಷಿಣೆನ ಬಂದು ನೀವು ನಮಸ್ಕಾರನ ಮಾಡಿ ರಾಯರು ಜಪನ ಮಾಡ್ಬೋದು. ಇನ್ನು ಪೂಜೆ ಮಾಡೋಕ್ಕೆ ಬೇಕಾಗಿರುವಂಥ ಸಮಯ ಅಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಅಂದರೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. 5:30 ಒಳಗಡೆ. ಇನ್ನು ಸಾಧ್ಯ ಆಗಲಿಲ್ಲ ಅನ್ನೋರು 7:17ರಿಂದ 10:45 ನೀವು ಪೂಜೆನ ಮಾಡ್ಬೋದು. ತುಂಬಾ ಒಳ್ಳೇದಾಗಿರುವಂಥ ಟೈಮಿಂಗ್ಸು. ಈ ಟೈಮಿಂಗ್ಸಲ್ಲೂ ಕೂಡ ನೀವು ಪೂಜೆನ ಕಂಪ್ಲೀಟ್ನ ಮಾಡ್ಬೋದು. ಸಾಧ್ಯ ಆದರೆ ನೀವು ನಿಮ್ಮ ಹತ್ರದಲ್ಲಿರೋಂಥ ಮಠಕ್ಕೆ ಹೋಗ್ಬಿಟ್ಟು ರಾಯರು ದರ್ಶನನ ಪಡ್ಕೊಳ್ಳಿ. ಮತ್ತು ವೆರಿ ಇಂಪಾರ್ಟೆಂಟ್ ಅಂದರೆ ನೀವು ಪೂಜೆ ಎಲ್ಲ ಮುಗ್ದಿದ್ದಾದ್ಮೇಲೆ ನಿಮ್ಮ ಮನೇಲಿ ಯಾರು ಹಿರಿಯರು ಇರ್ತಾರೋ ಅವರ ಆಶೀರ್ವಾದನ ನೀವು ಪಡ್ಕೋಬೇಕು. ಅದು ತುಂಬಾ ಒಳ್ಳೆಯದು. ಇನ್ನು ಗುರುಗಳ ಆಶೀರ್ವಾದ ಸಿಕ್ಕಷ್ಟೇ ಅದು ತುಂಬಾ ಉತ್ತಮವಾಗಿರುವಂಥ ನಿಮಗೆ ಫಲನ ಕೊಡ್ತಾ ಹೋಗುತ್ತೆ. ಮೊದಲಿಗೆ ನೀವು ನಿರ್ಧಾರ ಮಾಡಬೇಕು, ಮುಡಿಪನ್ನ ಏನಕ್ಕೆ ಕಟ್ತಾ ಇದ್ದೀನಿ ನಾನು, ಯಾವುದಕ್ಕೋಸ್ಕರ ಕಟ್ತಾ ಇದ್ದೀನಿ. ಒಂದು ವಿಚಾರಕ್ಕೆ ಮಾತ್ರನೇ ನೀವು ಮುಡುಪನ್ನ ಕಟ್ಟಬೇಕು. 2-3 ವಿಚಾರ ನಾವು ಮುಂದೆ ಸರಿ ಮಾಡಿಬಿಡ್ಬೇಕು ಅಂದ್ರೆ ಸಾಧ್ಯ ಇಲ್ಲ. ಒಂದು ವಿಚಾರಕ್ಕೆ ಮುಡಿಪು ಕಟ್ಟಿ ಅದು ನೆರವೇರಿದಾದ್ಮೇಲೆ ನೀವು ಬೇರೆ ವಿಚಾರಕ್ಕೆ ಮುಡಿಪನ್ನ ಕಟ್ಟಬೇಕು. ಅಲ್ಲಿ ತನಕ ನೀವು ಬೇರೆ ವಿಚಾರ ಮುಡಿಪನ್ನ ಕಟ್ಟೋಕೆ ಹೋಗ್ಬಾರ್ದು, ಬೇರೆ ವಿಚಾರನ ಕೇಳೋಕ್ಕೂ ಕೂಡ ಹೋಗ್ಬಾರ್ದು. ಮುಡಿಪು ಕಟ್ಟುವ ಶಾಸ್ತ್ರೋಕ್ತವಾದ ವಿಧಾನ ಯಾವ ರೀತಿ ಅಂದರೆ, ಒಂದು ಬಿಳಿ ಬಟ್ಟೆ, ಕಾಟನ್ ಬಟ್ಟೆನೇ ತಗೋಬೇಕು. ಅದು ಒಂದು ಸಣ್ಣ ಚೌಕಾಕಾರ ರೀತಿ ನೀವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿದಾದ್ಮೇಲೆ ನೀವು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಬಿಟ್ಟು ನೀಟಾಗಿ ಅದಕ್ಕೆ ಅರಿಶಿನ ಪುಡಿ ಹಿಡಿಯೋ ರೀತಿ ನೀವು ಬಟ್ಟೆಗೆಲ್ಲ ಅಂಟಿಸ್ಬೇಕು. ಅಂಟಿಸಿದಾದ್ಮೇಲೆ ಸ್ವಲ್ಪ ಡ್ರೈ ಆಗಾಗ ಬಿಟ್ಬಿಡಿ. ಡ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ ಮತ್ತು ತುಳಸಿ ಎಲೆನ ಇಟ್ಬಿಟ್ಟು ಅಡಕೆ ಮತ್ತು ಒಂದು ವಿಳ್ಯದೆಲೆನೂ ಕೂಡ ನೀವು ಇಡಬೇಕು. ನೀವು ಬೇಕಾದ್ರೆ ₹1 ತಗೋಬೋದು ಅಥವಾ ₹5 ಕಾಯಿನಾರು ತಗೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಗಂಧನೆಲ್ಲ ಹಚ್ಬಿಟ್ಟು ಅದನ್ನ ಇಟ್ಬಿಟ್ಟು ರಾಯರ ಮುಂದೆ ಇಟ್ಬಿಟ್ಟು ನೀವು ನಿಮ್ಮ ಮನಸ್ಸಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನ ರಾಯರ ಮುಂದೆ ಯಾವುದಕ್ಕೋಸ್ಕರ ಯಾರ್ಕೆನ ಕಟ್ಕೋತಾ ಇದ್ದೀವಿ ಅಂತ ರಾಯರ ಮುಂದೆ ನೀವು ಹೇಳ್ಕೋಬೇಕು. ಹೇಳ್ತಾನೆ, ರಾಯರೇ, ನಾನು ಈ ಕೆಲಸ ನೆರವೇರಿದ್ರೆ ನಾನು ಮಂತ್ರಾಲಯಕ್ಕೆ ಬಂದು ನಾನು ಈ ಸೇವೆನ ನೆರವೇರಿಸ್ತೀನಿ ಅಂತ ನೀವು ಒಂದು ಸೇವಾ ಸಂಕಲ್ಪನ ನೀವು ಮಾಡ್ಕೊಳ್ಳೇಬೇಕು. ಇದು ತುಂಬಾ ಇಂಪಾರ್ಟೆಂಟು. ಈ ಸಂಕಲ್ಪ ಮಾಡಿಕೊಂಡೇ ನೀವು ಮುಂದಿನ ಕೆಲಸಗಳಿಗೆ ಕೈ ಹಾಕಬೇಕಾಗಿರೋ ಅಂಥದ್ದು. ರಾಯರ ಮುಂದೆ ನೀವು ಪ್ರಾರ್ಥನೆನ ಮಾಡಿದಾದ್ಮೇಲೆ ರಾಯರಿಗೆ ಮತ್ತು
ಮುಡಿಪು ಕಟ್ಟಿರೋ ಅಂಥ ಬಟ್ಟೆಗೆ ಎಲ್ಲದಕ್ಕೂ ಸೇರಿ ನೀವು ಪೂಜೆನ ಮಾಡಿ. ಪೂಜೆ ಆದಮೇಲೆ 4 ಮೂಲೆಗೂ ಸೇರಿದಂತೆ 1 ಗಂಟನ್ನ ನೀವು ಹಾಕಬೇಕಾಗಿರೋವಂಥದ್ದು. 1 ಗಂಟೆ ಹಾಕುವಾಗ ನೀವು ರಾಯರು ಮಂತ್ರನ ಹೇಳ್ಬೇಕು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡು ನೀವು ಗಂಟನ್ನ ಹಾಕ್ಬಿಟ್ಟು ಆ ಗಂಟಿಗೂ ಕೂಡ ಅರ್ಶಿನ ಕುಂಕುಮನ ಹಚ್ಚಿಟ್ಟು ಆ ಮುಡುಪನ್ನ ರಾಯರಿಗೆ ಸಮರ್ಪಣೆನ ಮಾಡಬೇಕು. ಅಂದರೆ ರಾಯರು ಫೋಟೋ ಮುಂದೆ ಯಾರು ಇಡ್ಬೋದು, ನೀವು ದೇವ್ರ ಮನೇಲಿ ಯಾರು ಇಟ್ಕೋಬೋದು. ಒಂದು ತಟ್ಟೆಲೋ ಅಥವಾ ಒಂದು ಬಾಕ್ಸಲ್ಲೋ ಹಾಕಿ ನೀವು ಇಡಬೇಕು. ಅದನ್ನ ತಟ್ಟೆಲಿ ಇಟ್ಬಿಟ್ಟು ಅದಕ್ಕೆ ಧೂಪ ದೀಪ ಎಲ್ಲ ನಮಸ್ಕಾರನ ಮಾಡಿಸ್ಬಿಟ್ಟು ಅದಕ್ಕೆಲ್ಲ ತೋರಿಸ್ಬಿಟ್ಟು ರಾಯರು ಮುಂದೆ ನಾವು ಅದನ್ನ ಇಟ್ಬಿಟ್ಟು ಪ್ರತಿದಿನ ಅದಕ್ಕೆ ನೀವು ಪೂಜೆನ ಮಾಡ್ಕೊಂಡು ಹೋಗ್ಬೇಕು. ಮಾಡಿ ಇಲ್ದೇನೆ ಅದನ್ನ ಯಾವುದೇ ಕಾರಣಕ್ಕೂ ಮುಟ್ಟೋ ಆಗಿಲ್ಲ. ನೀವು ಹೇಗೆ ರಾಯರಿಗೆ ಆಗಿರ್ಬೋದು ನಿಮ್ಮ ಮನೆ ದೇವ್ರಿಗಾದ್ರು ಪೂಜೆ ಮಾಡಬೇಕಾದ್ರೆ ಅದಕ್ಕೂ ಸೇರಿಸಿ ನೀವು ಪೂಜೆನ ಮಾಡಬೇಕು. ಮತ್ತು ಮುಡಿಪನ್ನ ನೀವು ಹರಕೆ ತಿರಿದಾದ್ಮೇಲೆ ನಿಮಗೆ ಯಾವಾಗ ಆಗುತ್ತೋ ಅವಾಗ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಅಥವಾ ನಿಮ್ಮ ಹತ್ರದಲ್ಲಿರೋಂಥ ಮಠಕ್ಕೆ ಹೋಗ್ಬಿಟ್ಟು ಅದನ್ನು ಉಂಡಿಗೆ ಹಾಕ್ಬಿಟ್ಟು ಬರ್ಬೋದು. ನಿಮ್ಗೆ ಸಾಧ್ಯ ಆಗುತ್ತೆ ಅಂದರೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಹಾಕ್ಬಿಟ್ಟು ಬನ್ನಿ, ತುಂಬಾ ಒಳ್ಳೆಯದು. ಮತ್ತು ಮುಡಿಪು ಇರಬೇಕಾದ್ರೆ ಮನೇಲಿ ಸೂತಕ ಆಗೋದು ಆ ಥರ ಎಲ್ಲ ಏನಾದರೂ ನಿಮ್ಗೆ ಗೊತ್ತಿಲ್ಲದೇ ಅಂಥ ಘಟನೆಗಳು ನಡೀತು ಅಂದರೆ ಅದನ್ನು ಆವಾಗ್ಲಿಂದನೇ ಅರಿಯೋ ನೀರಿಗಾರು ಬಿಟ್ಬಿಡ್ಬೋದು. ಇಲ್ಲ ತಪ್ಪೆಲ್ಲ ನಿನ್ನ ಪಾದಕ್ಕೆ ಅರ್ಪಣೆ ಮಾಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ನೀವು ರಾಯರು ಉಂಡಿಗೆ ಹಾಕ್ಬೋದು. ಅಂದರೆ ಸೂತಕ ಬಂದುಬಿಟ್ರೆ ರಾಯರು ಉಂಡಿಗೂ ಹಾಕೋಕ್ಕಾಗಲ್ಲ, ನೀವು ಅದನ್ನ ಅರಿಯೋ ನೀರಿಗೆ ಬಿಟ್ಬಿಡ್ಬೇಕಾಗುತ್ತೆ. ಆ ಥರ ಆಗದಿರೋ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಆದರೆ ಅದು ಎಲ್ಲ ನಮ್ಮ ಕೈಲಿಲ್ಲ ಅಲ್ವಾ. ಅದಕ್ಕೋಸ್ಕರ ನೀವು ಅದನ್ನು ಶುದ್ಧವಾಗಿ ನೀವು ಕಟ್ಟಿದ ಮೇಲೆ ಅದೇ ರೀತಿ ಶುದ್ಧವಾಗಿ ನೀವು ಪೂಜೆನ ಮಾಡ್ಕೋಗಿ ನಿಮ್ಮ ಕೆಲಸ ಆಗೋವರೆಗೂ ಕೂಡ. ದಿನದಲ್ಲಿ ಒಂದು ಟೈಮ್ ಬೇಕಾದ್ರೆ ನೀವು ಪೂಜೆನ ಮಾಡ್ಕೋಬೋದು ಅಥವಾ ವಾರಗಳಲ್ಲಿ ಮಾಡ್ತೀನಿ ಅಂದರೂ ಮಾಡ್ಕೋಬೋದು. ಬಟ್ ಡೈಲಿ ಬೆಳಗ್ಗೆ ಅಥವಾ ಸಂಜೆ ಹೊತ್ತಲ್ಲಿ ಮಾಡಿದ್ರೆ ತುಂಬಾ ಬೆಸ್ಟು ಅಂತ ಹೇಳ್ಬೋದು. ಆದಷ್ಟು ನಿಮ್ಮ ರಾಯರ ಮುಂದೆ ನಿಮ್ಮ ಪ್ರಾರ್ಥನೆ ಹೇಳ್ಕೊಂಡಷ್ಟು ನೀವು ಬೇಡ್ಕೊಂಡಷ್ಟು ನಿಮಗೆ ಫಲ ಜಾಸ್ತಿ ಸಿಗ್ತಾ ಹೋಗುತ್ತೆ, ಅದ್ರ ಪರಿಣಾಮ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಇವತ್ತು ಮುಡಿಪನ್ನ ಕಟ್ಟು ಬಿಟ್ಬಿಟ್ಟು ಇನ್ನು ಒಂದು ವಾರಕ್ಕೋ 10 ದಿವಸಕ್ಕೋ ನಿಮ್ಮ ಮುಡಿಪನಿಗೆ ಪೂಜೆ ಮಾಡೋದು ಅಥವಾ ನೀವು ಯಾವುದಕ್ಕೋಸ್ಕರ ಮುಡಿಪನ್ನ ಕಟ್ಟಿದ್ರಿ ಅದ್ರ ಬಗ್ಗೆ ಹೇಳ್ಕೊಳಕ್ಕೆ ಹೋದರೆ ಅದು ತುಂಬ ಲಾಂಗ್ ಗ್ಯಾಪ್ ಆಗುತ್ತೆ ಹೊರತು ಅದು ಈಡೇರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅಷ್ಟೇ ಅಲ್ಲದೇ ನೀವೇನು ಮಾಡ್ತೀರಾ, ಮುಡಿಪು ಕಟ್ಬಿಡ್ತೀರಾ, ಒಂದು ವಾರ ಆಯಿತು, 10 ದಿವಸ ಆಯಿತು, 15 ದಿವಸ ಆಯಿತು, ಆದರೂ ಕೂಡ ನನಗೆ ಯಾವುದೇ ರೀತಿ ಬದಲಾವಣೆ ಕಾಣಿಸ್ತಾನೆ ಇಲ್ವಲ್ಲ ರಾಯರು ಕಡೆಯಿಂದ. ರಾಯರು ಪೂಜೆ ಮಾಡೋದು ವ್ಯರ್ಥ, ನನಗೇನೂ ಕೂಡ ಒಳ್ಳೇದಾಗಲಿಲ್ಲ ಅನ್ನೋ ಮನಸ್ಥಿತಿಗೆ ನೀವು ಬಂದುಬಿಡ್ತೀರಾ. ಅದಕ್ಕೋಸ್ಕರ ನೀವು ಮಾಡೋವಂಥ ಪ್ರಯತ್ನ ಕರೆಕ್ಟಾಗಿ ಕ್ರಮಬದ್ಧವಾಗಿ ಮಾಡಬೇಕು. ಯಾವ ವೇಲಿ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೋ ಆ ವೇಲಿ ಪರ್ಫೆಕ್ಟಾಗಿ ನೀವು ಮಾಡಿದ್ರೆ ಮಾತ್ರ ಅದ್ರ ಪ್ರತಿಫಲ ನಿಮಗೆ ಸಿಗ್ತಾ ಹೋಗುವಂಥದ್ದು. ಪ್ರತಿಫಲ ಸಿಗಬೇಕು ಅನ್ನೋ ಆಸೆಗೆ ನೀವು ಯಾವುದೋ ರೀತಿ ಕಾಟಾಚಾರಕ್ಕೆಲ್ಲ ಮಾಡ್ಕೊಂಡು ಹೋದರೆ ಯಾವುದೇ ರೀತಿ ಪ್ರತಿಫಲ ನಿಮಗೆ ಸಿಗೋದಿಲ್ಲ. ನೀವು ಪ್ರಯತ್ನ ಮಾಡಬೇಕು, ಪ್ರತಿಫಲನ ಆ ದೇವರಿಗೆ ಬಿಟ್ಬಿಡ್ಬೇಕು ಅಷ್ಟೇ. ನೀವು ಮಾಡೋ ಅಂಥ ಪ್ರಯತ್ನ ವ್ಯರ್ಥವಾಗದೆ ನೀವು ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ವ್ಯರ್ಥವಾಗಿರುವಂಥ ಪ್ರತಿಫಲ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಒಳ್ಳೆಯದಾಗಿರುವಂಥ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಅದು 100% ನಿಜ ಅಂತಲೇ ಹೇಳ್ಬೋದು. ಫಸ್ಟು ನೀವು ಯೋಚನೆ ಮಾಡೋದು ಬಿಡಿ, ರಿಸಲ್ಟ್ ಈ ಥರ ಬರುತ್ತಾ ಆ ಥರ ಬರುತ್ತಾ ಅಂತ. ರಿಸಲ್ಟ್ ಯಾವುದಾದ್ರು ಬರಲಿ, ಓಕೆನಾ ನಾಟ್ ಓಕೆನಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಪ್ರಯತ್ನ ಮಾತ್ರ 100% ನೀವು ಎಫರ್ಟ್ ಹಾಕಿ ಮಾಡಿದ್ದೀರ ಅಂದರೆ ಅಲ್ಲಿಗೆ ನಿಮ್ಗೊಂದು ತೃಪ್ತಿ ಇರುತ್ತೆ. ನಾನು ಪ್ರಯತ್ನ ಪಟ್ಟೆಯಪ್ಪ, ರಾಯರದೊಂದು ವ್ರತನ ಮಾಡಬೇಕು ಅಂತ ಯಾರೋ ಹೇಳಿದ್ರು ಅಥವಾ ಯಾರದೋ ಮೂಲಕ ನಾನು ಕೇಳ್ಪಟ್ಟೆ, ನನ್ನ ಜೀವನದಲ್ಲಿ ಏನೋ ಆಗುತ್ತೆ ಅಂತ ಮಾಡಿದೆ, ಬಟ್ ಯಾಕೋ ಗೊತ್ತಿಲ್ಲ ರಾಯರನ್ನ ನನಗೆ ಯಾವುದೇ ರೀತಿ ಕರುಣೆನ ತೋರಿಸಿಲ್ಲ, ಯಾವುದೇ ರೀತಿ ದಾರಿನ ತೋರಿಸಿಲ್ಲ. ನಿಮಗೆ ನೀವೇ ಸಮಾಧಾನ ಮಾಡಿಕೊಂಡು ಮೊದಲು ಗಟ್ಟಿಯಾಗಿ ಅಚಲವಾಗಿ ನಂಬಿಕೆ ಇಟ್ಟು ನೀವು ಮುಂದುವರಿರಿ. ಆ ನಂತರ ನೋಡಿ ನಿಮಗೆ ರಾಯರು ಒಂದಲ್ಲ ಒಂದು ದಾರಿನ ತೋರಿಸ್ತಾರೆ. ಇದಿಷ್ಟೂ ಕೂಡ ನೀವು ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರನ ಕಂಡ್ಕೋಬೇಕಂದ್ರೆ ನೀವು ಹರಕೆ ರೀತಿ ಕಟ್ಕೊಂಡು ಯಾವ ರೀತಿ ನೀವು ಪ್ರತಿಫಲನ ಪಡ್ಕೋಬೇಕು ಅಂತ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.